ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದಕ್ಕೆ ದ್ವೇಷ ಸಾಧಿಸುತ್ತಿರುವ ದಾಯಾದಿಗಳು. ಪ್ರೀತಿ ಮಾಡಿ ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದರಿಂದ ಇದರಿಂದ ದ್ವೇಷ ಬೆಳೆಸಿಕೊಂಡಿರುವ ದಾಯಾದಿಗಳು. ಯಲವಳ್ಳಿ ಗ್ರಾಮದ ಪ್ರದೀಪ್ ಎಂಬವರು ಅಂತರ್ಜಾತಿ ವಿವಾಹ ಮಾಡಿಕೊಂಡಿರುವುದರಿಂದ ತನ್ನದೇ ಆದ ಗ್ರಾಮದಲ್ಲಿ ದಾಯಾದಿಗಳು ಜಾತಿ ನಿಂದನೆ ಮಾಡಿ ದ್ವೇಷ ಬೆಳೆಸಿಕೊಂಡಿರುವುದು ಸುಮಾರು ವರ್ಷಗಳಿಂದ ಇದೆ ಎಂದು ಪ್ರದೀಪ್ ವಾದವಾಗಿದೆ. ಇದರಿಂದ ಭಯಗೊಂಡ ಪ್ರದೀಪ್ ಅವರು ಗ್ರಾಮದಲ್ಲಿರದೆ ಗ್ರಾಮದ ಗೇಟ್ ಬಳಿರುವ ತನ್ನ 3 ಗುಂಟೆ ಪಿತ್ರಾರ್ಜಿತ ಜಮೀನಿನಲ್ಲಿ ಮನೆ ನಿರ್ಮಿಸಿಕೊಳ್ಳಲು ಸುಮಾರು 30 ಲಕ್ಷಗಳ ಸಾಲವನ್ನು ಸಹ ಪಡೆದಿರುತ್ತಾರೆ ಬ್ಯಾಂಕ್ನಿಂದ. ಈ ದ್ವೇಷ ಬೆಳೆಸಿಕೊಂಡಿರುವ ದಾಯಾದಿಗಳು ತಾನು ನಿರ್ಮಿಸಿಕೊಂಡಿರುವ ಗೇಟದ ಬಳಿ ಮನೆಯನ್ನು ರಾತ್ರಿಗೋ ರಾತ್ರಿ ತಳ್ಳು ಹಾಕಿರುತ್ತಾರೆ. ಆದ್ದರಿಂದ ಮಾಧ್ಯಮದ ಮೂಲಕ ತನಗೆ ನ್ಯಾಯ ದೊರಕಿಸಿಕೊಡಲು ಮನವಿ ಮಾಡಿರುತ್ತಾರೆ ಪ್ರದೀಪ್. ಕೋಲಾರ ಜಿಲ್ಲೆಯಲ್ಲಿ ಇದೊಂದು ಅನಿಷ್ಟ ಪದ್ಧತಿ, ಒಂದು ಅಹಿತಕರ ಘಟನೆ ನಡೆದಿದೆ. ಏನ್ ವಿಚಾರ ಅಂದ್ರೆ, ನಮ್ಮ ಮುಳಬಾಗಿಲು ತಾಲೂಕು ಯಲವಳ್ಳಿ ಗ್ರಾಮದಲ್ಲಿ ನೋಡಿ, ಇವ್ರು ಬಂದು ಜನರಲ್ ಕಮ್ಯುನಿಟಿ, ಈ ಹೆಣ್ಮಗಳು ಬಂದು SC ಕ್ಯಾಸ್ಟ್. ಇವರಿಬ್ರು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂತಾರೆ. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಮಾಡ್ಕೊಂಡು ಕಷ್ಟಪಟ್ಟು ಅವ್ರೇನೋ ಅವ್ರ ಜೀವನ ಮಾಡ್ತಾ ಇರ್ತಾರೆ. ಈ ಹುಡುಗಿನ ಮದುವೆ ಮಾಡ್ಕೊಂಡಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವತ್ತಿಂದ ಮದುವೆ ಮಾಡ್ಕೊಂಡಿದ್ದಿಂದ ಇವತ್ತಿನ ತನಕ ಕೊಡಬಾರ್ದು ಚಿತ್ರಹಿಂಸೆ ಕೊಡ್ತಾನೆ ಇರ್ತಾರೆ ಈ ಹುಡುಗನ್ಗೆ. ಪಾಪ ಅವನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಬೇರೆ, ಪಾಪ ಕೈ ಬೇರೆ ಏಟಾಗೈತಿ. ಆದ್ರೂ ಆ ಹೆಣ್ಮಗಳನ್ನ ಮದುವೆ ಮಾಡ್ಕೊಂಡು ಆ ಹುಡುಗಿನ ಬಿಡೋದ್ ಬೇಡ, ಹುಡುಗಿನ ಚೆನ್ನಾಗಿ ನೋಡ್ಕೊಬೇಕು ಅಂತ ಹೇಳ್ಬಿಟ್ಟು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ಕಷ್ಟಪಟ್ಟು ನೋಡಿ, ಇಲ್ಲಿ ಹಿಂದೆ ಮನೆ ಐತೆ, ವಡ್ಡಳ್ಳಿ ಗ್ರಾಮಕ್ಕೆ ಹೋಗೋದು, ಇದು ಯಳವಳ್ಳಿ ಗ್ರಾಮಕ್ಕೆ ಹೋಗೋಂತ ರೋಡಲ್ಲಿ ಇದು. ವಡ್ಡಳ್ಳಿಯಿಂದ ಯಳವಳ್ಳಿ ಪುಂಗ್ನೂರ್ ರೋಡ್ ಅಲ್ಲಿ ಇರೋಂಥದ್ದು ಮನೆ. ಪಾಪ ಅವನ್ ಜಮೀನಲ್ಲಿ ಪಾಪ ಅವನ್ ಕಷ್ಟಪಟ್ಟು ಮನೆ ಕಟ್ಕೊಂತ ಇದ್ರೆ ರಾತ್ರಿ ಇವ್ರ ಕಿಡಿಗೇಡಿಗಳು ವೇಣುಗೋಪಾಲ್, ಸುಬ್ರಹ್ಮಣ್ಯ, ಕೋದಂಡ, ರವಿರಾಮಯ್ಯ, ಇವ್ರ ಕಿಡಿಗೇಡಿಗಳೆಲ್ಲ ಬಂದು ಸುದ್ದಿಗಳು, ಚನಕೆಗಳು, ಗಡಾರಿಗಳೆಲ್ಲ ಎತ್ಕೊಂಡ್ಬಂದು ಈ ಮನೆಯನ್ನು ಧ್ವಂಸ ಮಾಡೋರು. ಕಾರಣ ಒಂದೇ, ಈ ಹೆಣ್ಣು ಮಗಳನ್ನ ಇವ್ನು ಮದುವೆ ಮಾಡ್ಕೊಂಡು ಚೆನ್ನಾಗ್ ಆಗ್ಬಿಟ್ನೆ, ಉದ್ಧಾರ ಆಗ್ಬಿಟ್ನು ಅಂತ. ಬೇರೆ ಏನೂ ಇಲ್ಲ ಇದ್ರಲ್ಲಿ ರೀಸನ್. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಆ ಹುಡುಗಿನ ಮದುವೆ ಮಾಡ್ಕೊಂಡು ಇವ್ನು ಚೆನ್ನಾಗ್ ಆಗ್ಬಿಟ್ನು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಇಷ್ಟು ಚಿತ್ರಹಿಂಸೆ ಕೊಟ್ಟವ್ರೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಬೇರೆ ತರ, ಅಂದ್ರೆ ಇವನು ಕೊಟ್ಟಿರೋಂತ ಕಂಪ್ಲೇಂಟ್ ಆದ್ರೆ ಬೇರೆದಾದ್ರೆ ಅವ್ರು ಬೇರೆ ತರ ಬರ್ಸ್ಕೊಂಡು ಇನ್ನೊಂಥರ FIR ಮಾಡೋರು. ಯಾರಾದ್ರೂ ನೋಡಿರೋರವ್ರ, ಮಾಡಿರೋರವ್ರ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳ್ತಾರಂತೆ. ಯಾರೋ ಇನ್ಸ್ಪೆಕ್ಟರ್ ಮೇಡಮ್, ಸಬ್ ಇನ್ಸ್ಪೆಕ್ಟರ್ ಮೇಡಮ್ಗೆ ನಾವ್ ಹೇಳೋ ಅಂತದ್ದೇನಂದ್ರೆ, ಇಂಥ ಬಡವರದು, ಇಂಥ ಮನೆಗಳಿಗೆ ಧ್ವಂಸ ಆಗೋದು, ಇಂಥ ಘಟನೆಗಳು ಕೋಲಾರ ಜಿಲ್ಲೆಯಲ್ಲಿ ತುಂಬಾ ಕಡಿಮೆ. ಇಂಥದ್ದೆಲ್ಲ ನಡೆದಾಗ ದಯವಿಟ್ಟು ಈ ಬಡವರಿಗೆ, ಇಂಥ ಹೆಣ್ಣು ಮಕ್ಕಳಿಗೆ ನೀವು ಅವ್ರ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸೋಂತ ಕೆಲಸ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಎಲ್ಲೋ ಒಂದ್ ಕಡೆ ಅಲ್ಲೇ ಈ ಮನೆ ಧ್ವಂಸ ಮಾಡಿರೋರ್ಗೆ ಫೇವರ್ ಆಗಿ ಇದ್ ಮಾಡೋಂಥ ಕೆಲ್ಸನ, ಸಪೋರ್ಟಿವ್ ಆಗಿ ನಿಂತ್ಕೊಂಡು ಕೆಲಸ ಮಾಡೋಂಥದ್ದು ನಮ್ಮ ನಂಗ್ಲಿ ಇನ್ಸ್ಪೆಕ್ಟರ್ ಮಾಡಿರೋಂಥದ್ದು, ಸಬ್ ಇನ್ಸ್ಪೆಕ್ಟರ್ ಮಾಡಿರೋಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ಈ ಹುಡುಗಕ್ಕೆ ಸುಮಾರು ಕನಿಷ್ಠ ಪಕ್ಷ ಒಂದು 18 ರಿಂದ 20 ಲಕ್ಷ ರೂಪಾಯಿ ಲಾಸ್ ಆಗೈತಿ. ಆಮೇಲೆ ಇದು ಒಂದು ದುರ್ಘಟನೆ, ಇಂಥ ಘಟನೆಗಳು ನಡೀಬಾರ್ದು. ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗೈತೆ ಅಂತ ಹೇಳ್ಬಿಟ್ಟು ಪಾಪ ಅವ್ನು ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ಜನರಲ್ ಕಮ್ಯುನಿಟಿ ಆದ್ರೂ SC ಕಮ್ಯುನಿಟಿ ಹೆಣ್ಮಗಳನ್ನ ಚೆನ್ನಾಗಿ ನೋಡ್ಕೊಂತ ಇದ್ದಾನೆ. ಅವನ ಮೇಲೆ ಇವನೇನಾದ್ರೂ ಅವತ್ತೇನಾದ್ರೂ ಇಲ್ಲಿ ಇದ್ದಿದ್ರೆ ಇವನು ಸಾಯಿಸಾಕ್ತಾ ಇದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೂಡ್ಲೆ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಇವ್ರಿಗೆ ನ್ಯಾಯ ಸಿಗ್ಬೇಕು. ಯಾಕಂದ್ರೆ ಮನೆಯನ್ನು ಧ್ವಂಸ ಮಾಡಿರೋಂಥ ಕೇಸ್ ಅಂದ್ರೆ ಸಣ್ಣ ಪುಟ್ಟ ಕೇಸ್ ಅಲ್ಲ. ಈ ಕೂಡ್ಲೆ ಅಂತ ಕಿಡಿಗೇಡಿಗಳನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇದುವರೆಗೂ ದಲಿತರ ಮೇಲೆ ಈ ಒಂದು ಹಳ್ಳಿಯಲ್ಲಿ ಅಲ್ಲ, ಈ ತಾಲೂಕಲ್ಲಿ ನಡೀತಾ ಇದೆ. ಯಾವುದೇ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾ ಇಲ್ಲ. ಈಗ ಇವ್ರು ಕೊಟ್ಟಿರೋ ನೋಡಿ, ಈ ವಿಚಾರನೇ ತಗೊಳ್ಳಿ. ಇವ್ರು ಕೊಟ್ಟಿರೋ ಕಂಪ್ಲೇಂಟ್ ಬೇರೆ, ಈ ತರ ಇದು ಕಂಪ್ಲೇಂಟ್ ಬರಲ್ಲ, ಇದು ಕೇಸಿಗೆ ಬರಲ್ಲ, ಈ ಕಂಪ್ಲೇಂಟ್ ನಾನು ಮಾಡಕ್ಕಾಗಲ್ಲ ಅಂತಾರೆ. ಯಾರು ಇವ್ರೇನ್ ಬರ್ಕೊಡ್ತಾರೋ ಅದು ಕಂಪ್ಲೇಂಟ್ ಮಾಡ್ಬೇಕಲ್ಲ. ಇದಕ್ಕಿಂತ ಮೊದ್ಲೇ ಅವ್ರು SC ಸೆಲ್ ಕೂಡ ಕೊಟ್ಟಿದ್ರಣ್ಣ, ಮಾರ್ಚ್ ಅಲ್ಲಿ ಕೊಟ್ಟಿದ್ರು ಇವ್ರ ಮೇಲೆ. ಅವರು ಏನೋ ಆಕ್ಷನ್ ತಗೊಂಡಿಲ್ಲ. ಹಂಗಾಗಿ ದಯವಿಟ್ಟು ಸಬ್ ಇನ್ಸ್ಪೆಕ್ಟರ್ ಮೇಲೆ ಕಠಿಣ ಕ್ರಮ ತಗೊಳ್ಬೇಕು. ಈ ಮನೆ ಯಾರು ಧ್ವಂಸ ಮಾಡಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್. ಜೈ ಭೀಮ್.